ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇವತ್ತು ಚಟಾಪಟ ಚಂದ್ರು ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದು ಒನ್ ಮೋರ್ ಅಂದ್ಬಿಟ್ಟು ಒಂದು ಒಳ್ಳೆ ಹಬ್ಬದ ಅಡುಗೆ ಮಾಡ್ತಾರೆ. ಅದು ನಮ್ಮ ಲಕ್ಷ್ಮಮ್ಮ ಬಂದು ಹಯಗ್ರೀವ ಪ್ರಸಾದ ಮಾಡ್ತಾರೆ. ಹಯಗ್ರೀವ ಪ್ರಸಾದ ಮಾಡಿದಾಗ ಪ್ರಪಂಚಕ್ಕೆ ಎಲ್ಲರೂ ಕಲ್ತ್ಕೊಳ್ಳಿ, ಬೇಗ ಮಾಡಲಿ ಅಂತ ಲಕ್ಷ್ಮಮ್ಮವರು ಮುಂಚೆ ಒಂದು ಅಡುಗೆ ಬಂದು ಮಾಡಿದರು. ತುಂಬ ಜನ ನೋಡೋರು, ತುಂಬ ಖುಷಿ ಪಟ್ಟಿದ್ರು. ಅವರು ನೂರಾರು ಮನೆಗಳಲ್ಲಿ ನೂರಾರು ಜನಕ್ಕೆ ಅಡುಗೆ ಮಾಡಿ ಬೇಯಿಸಾಕಿದ್ದಾರೆ. ಆ ಪ್ರೀತಿ ನಿಮಗೆಲ್ಲ ತೋರಿಸಿ ಒಂದು ಹಯಗ್ರೀವ ಪ್ರಸಾದ ಮಾಡಬೇಕು ಅಂತ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದು ಪ್ರೀತಿಯಿಂದ ತಂದು ಹಯಗ್ರೀವ ಪ್ರಸಾದನ ನಿಮಗೆ ತೋರಿಸ್ತಾರೆ. ಬೇಗ ಮನೇಲಿ ಮಾಡ್ಕೊಳ್ಳಿ. ಹಬ್ಬಗಳಲ್ಲಿ ಇದು ಪ್ರಸಾದ ರೂಪದಲ್ಲಿ ಇಟ್ಟರೆ ತುಂಬ ಒಳ್ಳೆಯದಾಗತ್ತೆ ಅಂಥೇಳಿ ಹಯಗ್ರೀವ ಪ್ರಸಾದ ಅಂದರೆ ಆ ದೇವರು ಅಷ್ಟು ಐಶ್ವರ್ಯ ಎಲ್ಲರಿಗೂ ಕೊಡ್ತಾರೆ, ಆ ಪ್ರೀತಿ ತೋರಿಸ್ತಾರೆ. ಈಗ ನಮ್ಮ ಲಕ್ಷ್ಮಮ್ಮ ಬರ್ತಾರೆ, ಖುಷಿಯಾಗಿ ಅಡುಗೆ ಮಾಡ್ತಾರೆ. ಹಯಗ್ರೀವ ಪ್ರಸಾದ. ಧನ್ಯವಾದಗಳು. ಬನ್ನಿ ಲಕ್ಷ್ಮಮ್ಮ ಅವರೇ, ಚೆನ್ನಾಗಿದ್ದೀರಾ? ನಮಸ್ಕಾರ. ತುಂಬ ಖುಷಿ ಆಯ್ತಾ? ಈಗ ಲಕ್ಷ್ಮಮ್ಮ ಅವ್ರು ನೋಡಿ ಖುಷಿಯಾಗಿ ಏನು ಕಳೆ ಬಂದು ಮುಂಚೆ ಒಂದು ಅಡುಗೆ ಮಾಡೋದು, ದಿನಾ ಫೋನ್ ಹಾಕೋರು, ಅಣ್ಣ ಯಾವಾಗ ಬಂದು ಅಡುಗೆ ಮಾಡೋದು ಅಂತ. ಇವತ್ತು ಹಯಗ್ರೀವ ಪ್ರಸಾದ ಮಾಡಿಸ್ಬೇಕು, ಒಂದು ಹಬ್ಬದ ಕೊಡುಗೆ ಅಲ್ವಾ? ಅದು ನಮ್ಮ ಕೊಡಚಾದ್ರಿ ತುಪ್ಪ ಕಡೆಯಿಂದ ನಿಮ್ಗೆ ಹಯಗ್ರೀವ ಪ್ರಸಾದ ಮಾಡೋಣ. ಕೊಡಚಾದ್ರಿ ಅವರು ಒಳ್ಳೊಳ್ಳೆ ತುಪ್ಪಗಳು ಮಾಡ್ತಾರೆ, ಮಲ್ಲೇಶ್ವರದಲ್ಲಿ ಇದ್ದಾರೆ. ಈಗ ನೀವು ಮುಂಚೆ ಅಡುಗೆ ಮಾಡಿದ್ರಿ, ನಿಮ್ಮ ಅಕ್ಕಪಕ್ಕದ ಮನೆಯವರು ಯೂಟ್ಯೂಬಲ್ಲಿ ಬಂತು. ಅಯ್ಯೋ ತುಂಬಾ ಇಷ್ಟಪಟ್ರಣ, ತುಂಬಾ ಇಷ್ಟಪಟ್ಟಿದ್ದಾರೆ. ಎಲ್ಲರೂ ಅವ್ರವ್ರ ಮನೆಗೆ ಎಲ್ಲರೂ ಮಾಡಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ತುಂಬಾ ಚೆನ್ನಾಗಿತ್ತು ಅಂತ ಇಷ್ಟಪಟ್ಟಿದ್ದಾರೆ. ಆ ತರ ಎಲ್ಲ ಹೇಳಿದಾಗ ಏನಾಗುತ್ತೆ ಹೇಳಿ ನಿಮ್ಗೆ? ತುಂಬಾ ಖುಷಿ ಆಗುತ್ತೆ. ಆ ಖುಷಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಯಗ್ರೀವ ಪ್ರಸಾದನ ಹೆಂಗ್ ಮಾಡ್ಬೇಕು ಅಂತ. ಇವಾಗ ವರಮಹಾಲಕ್ಷ್ಮಿ ಅಲ್ವಣ್ಣ? ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂದಿರೋದ್ರಿಂದ ಈ ಪ್ರಸಾದ ಎಲ್ಲರ ಮನೆಗೂ ಲಕ್ಷ್ಮಿಗೆ ತುಂಬಾ ಶ್ರೇಷ್ಠ ಇದೆ ಪ್ರಸಾದ, ನೈವೇದ್ಯಕ್ಕಿಟ್ರೆ. ಅದರಿಂದ ಇದ್ ಮಾಡೋಣ ಅಂತ, ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ತೋರ್ಸೋಣ ಅಂತ. ಓಕೆ ಅಮ್ಮ, ಏನೇನ್ ಸಾಮಗ್ರಿಗಳು ಅಂತ ನಮ್ಮ ಪ್ರೀತಿ ವೀಕ್ಷಕರಿಗೆ ತೋರಿಸ್ಬಿಡಮ್ಮ. ಲಕ್ಷ್ಮಮ್ಮ ಅವ್ರು ಬಂದಿದ್ದಾರೆ, ಹಯಗ್ರೀವ ಪ್ರಸಾದ ಮಾಡ್ತಾರೆ. ಆ ಪ್ರಸಾದಕ್ಕೆ ಏನೇನು ಸಾಮಗ್ರಿ ಬೇಕು, ಯಾವ್ಯಾವ ಥರ ಬೇಕು ಅಂತ ನೀವು ನೋಡಿ ಆಮೇಲೆ ಅವ್ರು ಹೇಳ್ತಾರೆ. ತಗೊಳಮ್ಮ, ಏನೇನು ಬೇಕು ಅಂತ ಹೇಳ್ಬಿಡಮ್ಮ. ನೋಡಿ ಅಣ್ಣ, ಆಮೇಲೆ ಹೇಳೋಣ. ಹೇಳಮ್ಮ. ಬೇಕಾಯ್ತು ಬೇಳೆ, ಕಡಲೆಬೇಳೆ, ಬೆಲ್ಲ, ಬಾದಾಮಿ, ಗೋಡಂಬಿ, ಆಮೇಲೆ ದ್ರಾಕ್ಷಿ, ಸ್ವಲ್ಪ ಕೊಬ್ಬರಿ, ಆಮೇಲೆ ಏಲಕ್ಕಿ ಪೌಡ್ರು, ಆಮೇಲೆ ತುಪ್ಪ, ಶುದ್ಧವಾದ ಕೊಡಚಾದ್ರಿ ತುಪ್ಪ. ಇದಾದ್ಮೇಲೆ ರವೆ ಒಂದ್ ಸ್ವಲ್ಪ ನೋಡಿ, ಇದನ್ನು ಮರ್ತ್ ಬಿಟ್ರೆ ಆಮೇಲೆ ಹಯಗ್ರೀವ ಪ್ರಸಾದ ತಪ್ಪಾಗ್ಬಿಡುತ್ತೆ. ಪ್ರತಿ ಸಾಮಗ್ರಿಗಳು ಬೇಕಾಗಿರುವುದು ಕಡಲೆಬೇಳೆ, ಬೆಲ್ಲ, ಒಣ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಬೆಲ್ಲ, ಆಮೇಲೆ ಪುಡಿ ಸಕ್ಕರೆ ಜೊತೆಗೆ ಏಲಕ್ಕಿಯನ್ನು ಪುಡಿ ಮಾಡಿಟ್ಟಿದ್ದಾರೆ. ಆಮೇಲೆ ಇದ್ದೇ ಇದೆ ಕೊಡಚಾದ್ರಿ ತುಪ್ಪ, ಆಮೇಲೆ ಇದ್ದೇ ಇದೆ ಚಿರೋಟಿ ರವೆ ಅಲ್ವಾ? ಆಗ್ಬೋದು. ಇಲ್ಲಿ ಇಟ್ಬಿಡಿ. ನೀವು ನಿಮಗೆ ಇವಾಗ ಏನ್ ಬೇಕು ಅಂತ ಹೇಳಿದ್ರೆ ಇಂದಿನಿಂದ ನಾನು ನಿಮಗೆ ಸಹಾಯಕ. ನೋಡಿ, ಈಗ ನಿಮಗೆ ಪರಿಪೂರ್ಣತೆ ಕುಕ್ಕರ್ ಫಸ್ಟ್ ಇಡ್ಬೇಕು, ದೀಪಾಲಂಕಾರ ಬೆಳಗಿಸ್ಬೇಕು, ಆಯ್ತಾ? ಸ್ವಲ್ಪ ವಾಶ್ ಮಾಡ್ಬೇಕು. ಎಲ್ಲ ಮಾಡಿದೀವಿ, ಪರಿಶುದ್ಧವಾಗಿ ಮಾಡಿದೀವಿ. ಮಾಡಿ ಆಮೇಲೆ ಯಾರು ನೋಡಿದ್ರೆ ಬೇರೆ ಉಗಿತಾರ ನಮ್ಮನ್ನ. ಈಗ ಏನು ಮಾಡಬೇಕು? ಸ್ವಲ್ಪ ಫ್ರೈ ಮಾಡ್ಬೇಕು. ಇದಾ ಫ್ರೈ ಮಾಡಕ್ ಬೇಕು ಅಂದಾಗ ಒಲೆಯನ್ನು ಅಂಟಿಸಿ ಇದನ್ನು ಹಾಕಿ ಚಂದ ಹಲ್ಲಾಡಿಸಿ. ಇದು ಸ್ವಲ್ಪ ತುಪ್ಪ ಹಾಕೋಣ. ಹಾಕ್ಲೇಬೇಕು ನಮ್ ಕೊಡಚಾದ್ರಿ ತುಪ್ಪ. ಇದು ತುಪ್ಪ ಶುದ್ಧವಾದ ತುಪ್ಪ. ಎಳೆ ಮಕ್ಳಿಗೆ ಕೊಟ್ರು ತುಂಬಾ ಒಳ್ಳೇದು, ಜೀರ್ಣ ಶಕ್ತಿಗೆ ಒಳ್ಳೇದು. ಯಾಕಂದ್ರೆ ನಾಟಿ ಹಸುವಿನಿಂದ ತಯಾರಾಗಿರೋದು. ಇದು ಮಲ್ಲೇಶ್ವರಂ ಅಲ್ಲೇ ಇರೋದಲ್ವಾ? ನಾವು ತುಂಬಾ ಇದನ್ನೇ ಉಪಯೋಗಿಸೋದು, ತುಂಬಾ ಒಳ್ಳೆಯದು. ಈ ಆಲಿವ್ ಆಯಿಲ್, ಕೊಬ್ಬರಿ ಎಣ್ಣೆ ಎಲ್ಲ ಅವರು ಉಪಯೋಗಿಸೋದಕ್ಕಿಂತ ಈ ಶುದ್ಧವಾದ ತುಪ್ಪ ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು. ಚೆನ್ನಾಗಿ ಹೇಳಿದ್ರೆ. ಈಗ ತುಪ್ಪ ಹಾಕಿದ್ದೀರಾ, ಸ್ವಲ್ಪ ಇದನ್ನು ಚಂದ ಅಲ್ಲಾಡಿಸಬೇಕು. ಪರಿಶುದ್ಧವಾಗಿ ಆಡಿಸಿ. ರವೆ ಇಲ್ಲಿದೆ. ಈಗ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀರಾ, ಚಂದ ಹುರಿದಿದ್ದೀರಾ. ಇದಕ್ಕೆ 1 ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ ಅನ್ನು ಮುಚ್ಚಿ 3 ವಿಷಲ್ ಮಾಡುತ್ತೇವೆ. ಅದನ್ನು ತೆಗೆದು ಪಕ್ಕದಲ್ಲಿ ಇಡುತ್ತೇವೆ. ಇದನ್ನು ಒದರಿ ಬಿಡಿ. ಅದನ್ನು ಆಯ್ತಾ? ಏನು ಮಾಡ್ಬೇಕಮ್ಮ ಸಹಾಯಕರಾಗಿ? ಈಗ 2 ಗ್ಲಾಸ್ ನೀರ್ ಹಾಕ್ಬೇಕಣ್ಣ. ತಗೊಳಮ್ಮ, ಅಳತೆ ತಕ್ಕನಾಗಿ ನೀವು ನೀರನ್ನು ಹಾಕಿ. ಓಕೆನಮ್ಮ? ಚಟ ಸೌಂಡ್ ಹೆಂಗ್ ಬಂತು? ಓಕೆನಮ್ಮ? ಥ್ಯಾಂಕ್ ಯು, ಧನ್ಯವಾದಗಳು. ಹಯಗ್ರೀವ ಪ್ರಸಾದ ಮಾಡ್ತಾ ಇದ್ದೀರಾ. ನಾವು ಕೈ ಮುಗಿದು ಒಳ್ಳೆ ರುಚಿ ಬರಲಿ, ನೀವೆಲ್ಲ ಕಲೀಲಿ ಅಂತ
ಆ ದೇವ್ರನ್ನ ಕೇಳ್ಕೊತೀನಿ. ಈಗ ಇದಕ್ಕೆ ಬೇರೆ ಏನನ್ನ ಹಾಕಬೇಕಾ? ಬೇರೆ ಏನಿಲ್ಲ. ಹಾಗಾದ್ರೆ ಈಗ ಬೇಯಬೇಕು. ಈಗ ಅದಕ್ಕೆ ಏನ್ ತರಬೇಕು? ಮುಚ್ಚಳ. ಮುಚ್ಚಳ. ಉಳವ ಕುದ್ವಲ್ಲ. ಈಗ ಏನ್ ಮಾಡ್ಬೇಕು? ಈಗ ಮೇಲ್ಗಡೆ ವಿಷಯಲ್ಲೂ ಇಟ್ಟಿದ್ದೇನಮ್ಮ. ಈಗ ಕುಕ್ಕರು ಆಲ್ರೆಡಿ ಒಂದು ವಿಷಲ್ ಹಾಗೆ ಸೌಂಡ್ ಬರ್ತಾ ಇದೆ. 3 ವಿಷಲ್ನ ಅನ್ಬಿಡೋದ್ರಲ್ಲೇ ಇವರು ಒಂದು ಬಾಂಡ್ಲಿ ಇಡಬೇಕು ಅಂತ ಇದ್ದಾರೆ. ಅದಕ್ಕೆ ಈ ತಟ್ಟೆಯನ್ನು ಅವರ ಕೈಗೆ ಕೊಟ್ಟುಬಿಡ್ತೀನಿ. ಭಾರವಿದೆ. ನಾವು ಇಲ್ಲಿ ದೀಪಾಲಂಕಾರ ಬೆಳಗಿಸ್ಬಿಡ್ತೀನಿ. ಅಯ್ಯೋ ಬಾರಪ್ಪ ನೋಡಿ, ಇವ್ರು ನಾನು ಇಲ್ಲಿಗೆ ತಗೋತೀನಿ, ಪಕ್ಕದ ಮನೆಗೆ. ಇವ್ರನ್ನ ಈ ಮನೆಗೆ ತಗೋತೀನಿ, ಆಯ್ತಾ? ನೀವು ಏನೇನು ಬೇಕಂದ್ರೆ ಇಲ್ಲಿ ಇಟ್ಟುಬಿಟ್ಟು ಪರಿಪೂರ್ಣತೆಯಿಂದ ಹಾಕಿ. ಈಗ ಬಾಣ್ಲಿ ಕಾದಿದೆ, ನೀವು ಇದಕ್ಕೆ ಪರಿಪೂರ್ಣತೆಯಿಂದ ಏನನ್ನು ಹಾಕುತ್ತೀರಾ? ಅರ್ಧ ಗ್ಲಾಸ್ ನೀರು ಬೇಕು ಅಂತ ಇದ್ದಾರೆ. ಏನಕ್ಕಮ್ಮ ಇದು ಕಾರಣ? ಬೆಲ್ಲ ಕರಗಿಸೋದು. ಬೆಲ್ಲ ಕರಗಿದ ಹಂಗೆ ಕರಗಲ್ಲ, ಸ್ವಲ್ಪ ನೀರು ಹಾಕ್ಬೇಕು. ಏನೋ ತಿಳ್ಕೊಳ್ಬೇಕಲ್ಲ, ಜನ ಕೇಳ್ಬೇಕಲ್ಲ. ಈಗ ಬೆಲ್ಲ ಕರಗಿಸೋದ್ರಿಂದ ಬಾಣ್ಲಿಗೆ ಹಾಕ್ತಾರೆ, ಬೆಲ್ಲ ಕರಗಿಸಕ್ ಹೋಯ್ತಾರೆ, ಬೆಲ್ಲ ಸೀದೋಯ್ತದೆ. ಯಾವುದೇ ವಸ್ತುಗಳನ್ನು ಹಾಕುವಾಗ ಈ ಮುಂಭಾಗದಿಂದ ಹಾಕಿ, ನೀವು ಪರಿಪೂರ್ಣತೆಯಿಂದ ಕಾಣುತ್ತದೆ. ಕ್ಯಾಮರಾ 1 ಕಪ್ ಕಡಲೆಬೇಳೆಗೆ 2 ಕಪ್ ಬೆಲ್ಲ ಪ್ರಮಾಣ. ಒಂದು ಕಪ್ ಬೇಳೆ ಹಾಕಿದಾಗ 2 ಪ್ರಮಾಣ ಬೆಲ್ಲ ಹಾಕ್ಬೇಕು. ಓಕೆ. ಈಗ ನಿಮಗೆ ಬೆಲ್ಲವನ್ನು ಆಡಿಸುವುದಕ್ಕೆ ಇದನ್ನು ಕೊಟ್ಟು ಬಿಡುತ್ತೇನೆ, ಆಯ್ತಾ? ಇದು ಕಾಯ್ಬೇಕು. ಕರಗಲಿ. ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬಂದ್ರಿ, ಅಡಿಗೆ ಮಾಡಿದ್ರೆ ಜನ ಎಲ್ಲ ಖುಷಿಯಾಗಿ ನೋಡಿದ್ರು ಅಂತಾರೆ. ನೀವು ಮಾಡುವ ಕೆಲಸದ ಮನೆಗಳಲ್ಲಿ ಏನಂದರು? ಅಯ್ಯೋ, ಅವರದ್ದು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರ, ಚೆನ್ನಾಗಿ ಮಾಡಿದ್ಯಮ್ಮ, ಚೆನ್ನಾಗಿ ಮಾತಾಡಿದ್ಯಾ, ಇಷ್ಟಪಟ್ಟಿದ್ದಾರೆ. ತುಂಬಾ ಲೈಕ್ಗಳು, ಫೋನ್ಗಳು, ಆಮೇಲೆ ಆ ಅಡಿಗೆ ಬಗ್ಗೆ ಎಲ್ಲ ತಿಳ್ಕೊಂತಾರೆ. ಫೋನ್ ಮಾಡಿ ಯಾವ ತರ ಮಾಡಿದ್ವಿ, ಇನ್ನೊಂದ್ಸಲಿ ಹೇಳಿ, ನಾವು ಮಾಡ್ತಾ ಹೋಗಿದೀವಿ, ಆ ತರನು ಕೇಳ್ತಾರೆ. ಬೇರೆ ವೆರೈಟಿ ಎಲ್ಲ ಮಾಡ್ತಾ ಇರ್ತೀವಲ್ಲ, ಕೇಳ್ತಾರೆ. ಆಮೇಲೆ ಒಂದ್ಸಲ ಅದು ಸೆಳೆತ, ಅದಾದ್ಮೇಲೆ ಕಲೆತ. ಈಗ ಬೆಲ್ಲ ಕಾಯುತ್ತೆ. ಈ ಬೆಲ್ಲ ಕಾದ್ಮೇಲೆ ಏನ್ ಮಾಡ್ಬೇಕು ಅಂತೀರಾ? ಫಿಲ್ಟರ್ ಮಾಡ್ಬೇಕು. ಬೆಲ್ಲನ ಬಿಡ್ತಾ ಇರಿ. ಕರೆಕ್ಟಾ? ನೋಡಿ, ಕಲೆಗಾರರಿಗೆ ಏನ್ ಬೇಕಾದ್ರೂ ತಗೊಂಡ್ರು ನೋಡಪ್ಪ. ಯಾವ್ದೋ ಒಂದು ಜಲ್ದಿ ಮುಂಚೆ ರವೆಗೆ ಪೌಡರ್ ಮಾಡಕ್ ಇಟ್ಕೊಂತ, ಇದು ಜಲ್ದಿ ಮಾಡಕ್ ಇಟ್ಕೊತಾ ಇದ್ರು. ಮನೆ ತಂದ್ಬಿಟ್ಟವ್ರೆ, ಜಲ್ದಿ ಇಟ್ಬಿಟ್ಟವ್ರೆ. ನೋಡ್ರ, ಏನೇನೋ ಮನೆಗಳಲ್ಲೇ ವಸ್ತುಗಳಿರುತ್ತೆ. ನಾವು ಹಿಡಿಬೇಕು, ಅದೇ ಬೇಕು, ಇದೇ ಬೇಕು ಅಂತ ಹುಡ್ಕೊಂಡ್ ಕುತ್ಕೊಂಡ್ರೆ ಕೆಲಸ ಮಾಡಕ್ ಮುಂಚೆ ಅದೆಲ್ಲ ಹುಡ್ಕೋಬೇಕು. ಕೆಲಸದ ಟೈಮಲ್ಲಿ ಹುಡುಕಿದಾಗ ಈ ತರನೇ ಸಮಸ್ಯೆಗಳು ಬರುತ್ತೆ. ಈಗ ಇಂಧನ ಆಫ್ ಮಾಡುತ್ತೆ. ಇದಕ್ಕೇನ್ ಹಾಕ್ಬೇಕು ತಾಯಿ? ಇದಕ್ಕೇನಿಲ್ಲ, ಸದ್ಯಕ್ಕೆ ಈಗ ಆಫ್ ಮಾಡೋಣ. ಆಯ್ತವ. ಆಯ್ತು, 3 ಆಯ್ತಾ? ಸಾಕು. ಅದಾದ್ಮೇಲೆ ಹಾರ್ಲಿ ಒಂದು 5 ನಿಮಿಷ. ಇದು ತುಂಬಾ ಬೇಯ್ಬೇಕಾ? ನಿಮ್ಗೆ ಕಾಳು ತರ ಇರ್ಬೇಕಾ? ಇಲ್ಲ, ಕಾಳು ತರಾನೇ ಇರುತ್ತೆ. ಒಂದು ಸ್ವಲ್ಪ ಬೇಯ್ಬೇಕು. ಅಲ್ಲ, ಬೇಯ್ಬೇಕು ಅಂದ್ರೆ ಕಡಲೆ ಬೇಳೆ ಅಷ್ಟು ಬೇಗ ಬೇಯಲ್ಲ. ಅದಕ್ಕೆ ಒಂದು 3-4 ವಿಷಲ್ ಕೂಗಿಸ್ತೀವಿ. ಒಬ್ಬೊಬ್ರು ಏನ್ ಮಾಡಿದ್ರೆ ಫುಲ್ ಸಾಫ್ಟ್ ಆಗಿ ಬೇಯಿಸ್ತಾರೆ. ಒಬ್ಬೊಬ್ರು ಆ ಬೇಳೆ 3/4 ಭಾಗ ಆಗಂಗೆ ಬೇಯಿಸ್ಕೊಂಡು ಈ ಬೆಲ್ಲದ ಜೊತೆ ಕೊಟ್ಟು ಬೆಂದಿದ್ರೆ ಚೆನ್ನಾಗಿರುತ್ತೆ. ಅದೇನೇ ನನ್ ಕೇಳ್ತೀನಿ. ಗುರುಗಳೇ, ಇವತ್ತು ಮಾಡ್ತಾ ಇದ್ರೆ ಹಯಗ್ರೀವ ಪ್ರಸಾದ ನಮ್ಮ ಗುರುಗಳು. ನೀವ್ ಹೆಂಗ್ ಹೇಳ್ತಾ ಇರ್ತೀರಾ ಅದಕ್ಕೆ ನಾವು ತಲೆ ತೂಗಿಸಿ ಆ ರುಚಿ ತಿಂದಾದ್ಮೇಲೆ ಆ ಪ್ರಸಾದಕ್ಕೆ ನೋಡಿ. ಈಗ ಕುಕ್ಕರ್ 3 ವಿಷಲ್ ಆಗಿದೆ. ಅಕ್ಕ ಅವರು ಸ್ವಲ್ಪ ಬೆಲ್ಲ 2 ಕಪ್ ಬೆಲ್ಲ 1 ಕಪ್ ಬೇಳೆನ ಕುಕ್ಕರ್ಗೆ ಹಾಕಿದ್ರು. ಬೆಲ್ಲ ಬೇಯಿಸ್ಕೊಂಡಿದ್ದಾರೆ. ಪಾಕ ರೆಡಿಯಾಗಿದೆ. ನಮ್ಮ ಹುಡುಗ ಕುಕ್ಕರ್ ವಿಷಲ್ ಇನ್ನೊಂದು 1 ನಿಮಿಷದಲ್ಲಿ ತೆಗೆಯುತ್ತೆ. ಇದನ್ನು ತೆಗೆದುಕೊಂಡು ಹೋಗಿ ಪರಿಪೂರ್ಣತೆಯಿಂದ ಅಲ್ಲಿ ಫಿಲ್ಟರ್ ಮಾಡ್ಕೊಂಡು ತಗೊಂಬಂದ್ಬಿಡಪ್ಪ. ಇದಾದ್ಮೇಲೆ ಮುಂದೆ ಏನ್ ಮಾಡ್ತೀಮ್ಮ? ಬಾಣ್ಲಿ ತಗೊಳವ. ಬಾಣ್ಲಿ ರೆಡಿ ಇದೆ. ನೀವು ಏನನ್ನು ಬೇಕಾದ್ರೂ ಮಾಡಿ. ಈಗ ಅಗ್ನಿ ಜ್ವಾಲೆ ಉರಿದಿದೆ. ಇವಾಗ ಮೇಡಮ್ ಅವ್ರು ತುಪ್ಪ ಹಾಕ್ತಾರೆ. ನಿಮಗೆ ರುಚಿಯಾಗಿ ನೋಡಿ, ಯೋಚನೆ ಮಾಡಿ. ಹಯಗ್ರೀವ ಪ್ರಸಾದವನ್ನು ನಿಮಗೆ ಪ್ರೀತಿಯಿಂದ ಮಾಡಿಕೊಡ್ತಾ ಇದ್ದಾರೆ. ಇವ್ರ ಮನೇಲಾದ್ರೆ 1 ಸ್ಪೂನು, ಇಲ್ಲಾದ್ರೆ 2-3 ಸ್ಪೂನ್ ತುಪ್ಪ ಜಾಸ್ತಿ ಬೇಕು. ನೈವೇದ್ಯ ಪ್ರಸಾದ. ಹೌದೌದು. ಈಗ ನೋಡಿ, ಹಯಗ್ರೀವ ಪ್ರಸಾದಕ್ಕೆ ಕೊಡಚಾದ್ರಿ ತುಪ್ಪವನ್ನು ಪರಿಪೂರ್ಣತೆಯಿಂದ ಹಾಕಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇಷ್ಟು ಪದಾರ್ಥಗಳಿಗೆ ಯಾವಾಗಲೂ ತುಪ್ಪನೇ ರಾಜ.
ಅದು ನಾವು ಈ ಸಲ ಕೊಡಚಾದ್ರಿ ತುಪ್ಪ ಹಾಕ್ಸಿ ತುಂಬ ಖುಷಿಯಾಗಿ ಮಾಡ್ತಾ ಇದ್ದೀವಿ. ಇದು ಬಂದು ಹಳ್ಳಿಕಾರ್ ತುಪ್ಪ, ಹಳ್ಳಿಕಾರ್ ತುಪ್ಪ ಮತ್ತೆ ಕೊಡಚಾದ್ರಿ ಹಳ್ಳಿಕಾರ್ ತುಪ್ಪ. ಇದು ನಾಟಿ ಹಸುವಿನಲ್ಲಿ ಮಾಡಿರುವಂಥದ್ದು. ಈಗ ಗೋಡಂಬಿ ಯಾವಾಗಲೂ ಎಲ್ಲ ಪದಾರ್ಥಗಳನ್ನು ಹಿಂಗೆ ಬಿಡಿ, ಹಿಂಗೆ ಬಿಡಿ, ಹೀಗೆ ಬಿಡಿ. ಅವರು ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತದೆ. ಈಗ ನೋಡಿ ಗೋಡಂಬಿ ಹಾಕಿದ್ದೀರಾ, ಹಾಕಿ ಸ್ವಲ್ಪ ಕೆಂಪಾಗ್ಲಿ. ದ್ರಾಕ್ಷಿ ಗೋಡಂಬಿನ ಇಲ್ಲ, ಇದು ಬಾದಾಮಿ, ದ್ರಾಕ್ಷಿ ಹಾಕವ. ನಾನು ನಿಮಗೆ ಸಹಾಯಕನಾಗಿ ಒಂದು ಕೆಲಸ ಮಾಡುತ್ತೇನೆ, ನೀವು ಹೇಳ್ತಾ ಇರಿ ಸಾಕು. ದ್ರಾಕ್ಷಿ ಹಾಕಿ, ದ್ರಾಕ್ಷಿ ಹಾಕಿದ್ದೀರಾ, ದ್ರಾಕ್ಷಿ ಆಯ್ತು. ಈ ಮೂರು ಚೆನ್ನಾಗಿ ಸ್ವಲ್ಪ ಬ್ರೌನ್, ಗೋಲ್ಡನ್ ಬ್ರೌನ್ ಆಗ್ಬೇಕು. ಏನೇನು ಹಾಕಿದೀವಿ? ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಓಕೆ, ಧನ್ಯವಾದಗಳು. ಇದನ್ನು ತುಪ್ಪದಲ್ಲಿ ಚಂದ ಕರಿಯಬೇಕು. ಹೌದು, ಫ್ರೈ ಆಗಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ಬಂದರೆ ಅದು ಚಂದ ಬೆಂದಿದೆ ಅಂತ ಅರ್ಥ. ಹೌದಾ? ನಮ್ಮ ಸಹಾಯಕರೇ ಕಡಲೆಬೇಳೆಯನ್ನು ಚೆನ್ನಾಗಿ ನೀರಿನಿಂದ ತೆಗೆದರ ಅದನ್ನು ಕೊಟ್ಟಿಬಿಡಿ. ನಮ್ಮ ಲಕ್ಷ್ಮಮ್ಮ ಅವ್ರು ಕೇಳಿದ್ದಾರೆ ನೋಡಿ. ಆಯ್ತಮ್ಮ, ಸ್ವಲ್ಪ ಇನ್ನೊಂದು ಚೂರು ಆಗಲ್ಲ, ದ್ರಾಕ್ಷಿ ದಪ್ಪ ಆಯ್ತಲ್ಲ, ಕಪ್ಪಾಗ್ಬಿಟ್ರೆ ಅಂತ ನನ್ಗೆ ಭಯ ಆಗೋಯ್ತು. ಓಕೆಮ್ಮ, ಮಾಡಿ ಮಾಡಿ ಮಾಡಿ. ಇದು ನಿಮ್ಗೆ ಇದು ಕಲ್ತು ಕೊಟ್ಟವ್ರು ಯಾರು? ತಾಯಿಯವ್ರು ಕಲ್ಸ್ಕೊಟ್ರ? ನೀವು ನಮ್ಮಮ್ಮನ ತಗೊಂಡು ನಮ್ಮಮ್ಮ ನಮ್ಗೆ ಕಲ್ಸ್ಕೊಟ್ರು, ಅಡಿಗೆ ಮಾಡ್ತಾ ಇದ್ವಿ. ಈಗ ನಿಮ್ಮಮ್ಮ ಕಲ್ಸವ್ರೆ, ನೀವು ಅಡಿಗೆ ಮಾಡ್ತಾ ಇದ್ರಿ. ಮಾಡವ್ವ, ಒಳ್ಳೇದಾಗ್ಲಿ ಲಕ್ಷ್ಮಮ್ಮ. ಇದು ಬೇಳೆ ಒಬ್ಬಟ್ಟಿಗಿಂತ ಇದು ತುಂಬಾ ಶ್ರೇಷ್ಠ. ಹೌದೌದು, ನೈವೇದ್ಯಕ್ಕೆ ಲಕ್ಷ್ಮೀ ಪೂಜೆ, ದೀಪಾವಳಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಎಲ್ಲದಕ್ಕೂ ತುಂಬಾ ಶ್ರೇಷ್ಠ, ಒಳ್ಳೆ ಇರ್ತದೆ ತುಂಬಾ. ಇದು ಈಗ ಕಡಲೆಬೇಳೆ ಹಾಕೋಣ. ತಿರುಗಾಯ್ತು. ಈಗ ಪರಿಪೂರ್ಣದಿಂದ ತಿರುಗಿಸಿ ಬಿಡಿ. ಇಷ್ಟೇನಾ ಇದಕ್ಕೆ? ಬೆಲ್ಲ ಹಾಕ್ಬೇಕು. ಬೆಲ್ಲ ಬೇಯಿಸಿಕ್ಕಿದಿರಲ್ಲ. ಹೌದು, ಈಗ ಬೆಲ್ಲದ ಪಾಕ ಹಾಕೋಣ. ಇಷ್ಟೇನಾ? ಹೌದು, ನೋಡ್ಕೊಂಡಾಗ ಇಷ್ಟೇ ಅನ್ಸೋದು. ಮಾಡ್ಬೇಕಾದಾಗಲೇ ಇರೋದು ಕಷ್ಟ. ಈಗ ಸ್ವಲ್ಪ ಕೊಬ್ಬರಿ ಹಾಕ್ತೀನಿ. ಒಣ ಕೊಬ್ಬರಿ. ಓಕೆ. ಏನಮ್ಮ ಅದು? ಇದು ಫ್ರೈ ಮಾಡಿರೋ ರವೆ ಸ್ವಲ್ಪ ಹಾಕೋಣ. ಯಾವ ರವೆ ನಮ್ಮ ಅದು? ಚಿರೋಟಿ ರವೆ. ಚಿರೋಟಿ ರವೆ 1 ಸ್ಪೂನ್ ಅಷ್ಟು ಹಾಕೋಣ. ಇದು ಚೆನ್ನಾಗಿ ಹುರಿದಿರೋಂಥ ರವೆ. ಹೌದು. ಈಗ ಏಲಕ್ಕಿ ಪುಡಿ. ಏಲಕ್ಕಿ, ಅದ್ರ ಜೊತೆಗೆ ಏನ್ ಹಾಕೊಂಡಿದ್ಯಮ್ಮ? ಅದ್ರ ಜೊತೆ ಸಕ್ಕರೆ, ಪಚ್ಚಕರ್ಪೂರ ಹಾಕಿದೀವಿ. ದೇವಸ್ಥಾನದಲ್ಲಿ ಇದ್ದಂಗೆ ಇರುತ್ತೆ. ಓಕೆ ಓಕೆ. ನೋಡಿ, ದೇವಸ್ಥಾನದ ಒಳಗಡೆ ಬರ್ತಾ ಇದ್ರೆ ಪ್ರಸಾದ ಬೇಯ್ತಾ ಇರೋವಾಗ ಆ ಸ್ಮೆಲ್ ಇಲ್ಲಿ ಬರ್ತಾ ಇದೆ ನೋಡಿ. ಕಲೆ ಅನ್ನೋದು ಆ ತಾಯಿ ಸರಸ್ವತಿ ಕಲ್ಸ್ಕೊಟ್ಟಿದೆ. ನಾವು ಧೈರ್ಯವಾಗಿ ಮಾಡುವಾಗ ಆ ಒಂದು ಧೈರ್ಯ ಬರುತ್ತೆ, ರುಚಿಯಾಗೂ ಇರುತ್ತೆ. ಅದು ಅಯ್ಯೋ ಬೈದಿಂದ ಮಾಡಿದ್ರೆ ಯಾವ ಅಡಿಗೆನೂ ಅಲ್ವಾ? ನಗ್ನಗ್ತಾ ಮಾಡಿದ್ರೆ ಅಡಿಗೆ ಯಾವತ್ತಿದ್ರು ರುಚಿ ಬಂದೇ ಬರುತ್ತೆ. ಇದೊಂದು ಪ್ರಸಾದ ಎಲ್ಲಾ ಜನಕ್ಕೂ ತೋರಿಸ್ಕೊಡೋದಕ್ಕೆ ಒಂದು ಅವಕಾಶ ಮಾಡ್ಕೊಡೋದಕ್ಕೆ ನಿಮ್ಗೊಂದು ಧನ್ಯವಾದಗಳು. ಇರ್ಲಿ. ಏನಂದ್ರೆ ನಾರಿ ಸ್ವರ್ಗಕ್ಕೆ ಸೇರಿ ಅಂತಾರೆ ಗೊತ್ತಾ, ಹಂಗೆ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಆಸ್ತಿ ಇರುತ್ತೆ. ಅದನ್ನ ನೀವು ಬಂದು ಇದನ್ನ ಕಲೆ ತೋರಿಸಿದಾಗ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಇದನ್ನ ಎಷ್ಟೋ ಜನ ವೆರೈಟಿ ಆಗಿ ಮಾಡ್ತಾರೆ. ಒಬ್ಬೊಬ್ರು ಕೈ ರುಚಿ ಒಂದೊಂದರ. ಎಲ್ಲಾ ಮಾಡಿದಾರೆ, ಒಬ್ಬರು ಒಂದೇ ತರ ಮಾಡಕ್ ಆಗೋದಿಲ್ಲ. ನಿಜವಾಗ್ಲೂ ಪರಿಮಳ ಬೀರ್ತಾ ಇದೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಅತ್ತ ಲಕ್ಷ್ಮಮ್ಮನಿಗೆ ಇಟ್ಬಿಟ್ಟು ನಾವು ಆ ಪ್ರಸಾದ ತಿನ್ಬಿಟ್ರೆ ಆ ರುಚಿನೇ ಬೇರೆ. ನಮ್ಮ ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಎದುರುಗಡೆ ಹಯಗ್ರೀವ ದೇವಸ್ಥಾನ ಇದೆ. ವಿದ್ಯಾಭ್ಯಾಸಕ್ಕೆ ಭಾರಿ ಒಳ್ಳೆಯ ಜಾಗ. ಅಲ್ಲಿ ಇದೇ ಪ್ರಸಾದ ಅಲ್ಲಿ ಕೊಡ್ತಾಯಿದ್ರು. ಅದನ್ನು ಇವತ್ತು ನಮ್ಮ ಲಕ್ಷ್ಮಮ್ಮ ಮಾಡಿ ಲಕ್ಷ್ಮೀ ಹಬ್ಬದ ದಿನ ಪ್ರಸಾದ ತಂದುಕೊಟ್ಟಿದ್ದಾರೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಪರಿಮಳ ಬೀರ್ತಾ ಇದೆ. ಹೋಗ್ಬಿಟ್ಟು ದೇವ್ರ ಮುಂದೆ ಇಟ್ಟುಬಿಟ್ಟು ಆ ಪ್ರಸಾದ ಎಲ್ಲರಿಗೂ ವಿನಿಯೋಗ ಮಾಡಿದ್ರೆ ಸವಿಯಾಗಿರುತ್ತೆ. ನೀವು ಬೇಗ ನೋಡ್ಬೋದು, ಬೇಗ ಮಾಡ್ಬೋದು. ಚಟಾಪಟ ಅಂತ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಬೆಲ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹೋಗಿ ಬರುತ್ತೇವೆ. ಲಕ್ಷ್ಮಮ್ಮ ಅವ್ರಿಗೆ ವಂದನೆಗಳು ಪ್ರಸಾದ ಮಾಡಿಕೊಟ್ಟಿದ್ದಕ್ಕೆ. ಏನಂತೀರಾ? ಹೋಗಿ ಬರುತ್ತೇವೆ.